ಮಿಡಲ್ ಕ್ಲಾಸ್ ಟ್ರ್ಯಾಪ್ ಇದು ನಿಜವಾಗ್ಲೂ ಒಂದು ಇಲ್ಯೂಷನ್. ಯಾಕಂದ್ರೆ ಈ ಕುರಿತಾಗಿ ಪ್ರಪಂಚದಾದ್ಯಂತ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಮಾತುಕತೆಗಳಿದೆ. ಈ ಟ್ರ್ಯಾಪ್ ಅಂದ್ರೆ ಏನು? ಮಿಡಲ್ ಕ್ಲಾಸ್ ಟ್ರ್ಯಾಪ್ ಅಂದ್ರೆ ಯಾಕಾಗಿ ಇದರಲ್ಲಿ ಸಿಕ್ಕಾಕೊಳ್ತೀವಿ? ಗೂಗಲ್ನಲ್ಲಿ, ಯೂಟ್ಯೂಬ್ನಲ್ಲಿ ಮಿಡಲ್ ಕ್ಲಾಸ್ ಟ್ರ್ಯಾಪ್ ಅಂತ ಹೊಡೆದ್ರೆ ಲಕ್ಷಾಂತರ ವಿಡಿಯೋಗಳು ಬರ್ತವೆ. ಇದೆಲ್ಲ ಭಾರತದಲ್ಲಿ ಜಾಸ್ತಿ ಇರುವಂಥ ವಿಡಿಯೋಗಳು. ಯಾಕಂತಂದ್ರೆ ಮಿಡಲ್ ಕ್ಲಾಸ್ ಟ್ರ್ಯಾಪಿನ ಮನೋಭಾವನೆ ಏನಿದೆ ಅದು ಸಂಪೂರ್ಣವಾಗಿ ಹೈಯರ್ ಕ್ಲಾಸ್ಗೆ ಡಿಫ್ರೆಂಟ್. ಎಲ್ಲಿಯವರೆಗೆ ನಾವು ಮಿಡಲ್ ಕ್ಲಾಸ್ ಮೆಂಟಾಲಿಟಿಯಿಂದ ಹೊರಗೆ ಬರುವುದಿಲ್ಲವೋ ಅಲ್ಲಿಯವರೆಗೆ ನಾವು ಒಂದು ರ್ಯಾಟ್ ರೇಸಲ್ಲಿ ಇರ್ತೀವಿ. ಅಲ್ಲೇ ಓಡಾಡ್ತಿರ್ತದೆ ಇಲಿ, ಅಲ್ಲೇ ಓಡಾಡ್ತಿರ್ತದೆ, ಮುಂದಕ್ಕೆ ಹೋಗೋದಿಲ್ಲ. ಹಾಗಾಗೋಗುತ್ತೆ. ಉದಾಹರಣೆ ಕೊಡ್ತಾ ಇದ್ದೇನೆ ಮಿಡಲ್ ಕ್ಲಾಸ್ ಟ್ರ್ಯಾಪ್ನಲ್ಲಿ ಏನೇನು ಪ್ರಾಬ್ಲಮ್ಸ್ ಅಂತ. ಮೊದಲನೇದು ಪ್ರೆಷರ್ ಟು ಸ್ಪೆಂಡ್ ಮನಿ ಟು ಕೀಪ್ ಅಪ್ ವಿತ್ ದ ಸೊಸೈಟಿ. ಮಿಡಲ್ ಕ್ಲಾಸ್ನವ್ರಿಗೆ ಒಂದು ದೊಡ್ಡ ಚಿಂತೆ ಏನು ಅಂತಂದರೆ, ನಮ್ಮ ಪಕ್ಕದ ಮನೆಯವರು ಕಾರ್ ತೊಗೊಂಡಿದ್ದಾರೆ, ನಮ್ಮ ಪಕ್ಕದ ಮನೆಯವರು ಮೊನ್ನೆ ಒಂದು ಮಿಕ್ಸಿ ತೊಗೊಂಡಿದ್ದಾರೆ, ನಮ್ಮ ಪಕ್ಕದ ಮನೆ ಹೆಂಡತಿ ಒಂದು ಒಳ್ಳೆಯ ಸೀರೆಯನ್ನು ಪರ್ಚೇಸ್ ಮಾಡಿದ್ದಾರೆ ಅಂತಂದರೆ ಇವರಿಗೂ ಪ್ರೆಷರ್ ಬಿತ್ತು. ಸಂಬಳ ಎಷ್ಟು ಅಂತ ಯಾರಿಗೂ ಗೊತ್ತಿಲ್ಲ. ಇವರೂ ಕೂಡ ಕಾರನ್ನು ತೊಗೊಳ್ಬೇಕಾಗುತ್ತೆ, ಇವರು ಕೂಡ ಹೊಸ ಮಿಕ್ಸಿ ತಗೋಬೇಕು, ಇವರು ಕೂಡ ಒಳ್ಳೆಯ ಸೀರೆಯನ್ನು ಖರೀದಿ ಮಾಡಿ ಅವರೊಟ್ಟಿಗೆ ಕಾಂಪಿಟಿಷನ್ಗೆ ಹೋಗ್ಬೇಕಾಗತ್ತೆ. ಈ ಒಂದು ಟ್ರ್ಯಾಪ್ ಇರೋದು ಮಿಡಲ್ ಕ್ಲಾಸ್ನಲ್ಲಿ, ಲೋ ಕ್ಲಾಸ್ನಲ್ಲಿ ಇಲ್ಲ, ಹೈ ಕ್ಲಾಸ್ನಲ್ಲೂ ಕೂಡ ಇಲ್ಲ. ಸೊ ಅಂದ್ರೆ ಇದು ಸಂಪೂರ್ಣವಾಗಿ ಮನುಷ್ಯನ ಮಾನಸಿಕತೆ ಅಷ್ಟೇ, ಜಸ್ಟ್ ಮೈಂಡ್ ಸೆಟ್ ಇತ್ಯಾದಿ, ಜಸ್ಟ್ ಮೈಂಡ್ ಸೆಟ್. ನೀವು ನೋಡಿರ್ಬೋದು ಬಹಳಷ್ಟು ಜನ ಮಿಡಲ್ ಕ್ಲಾಸ್ನವರು ಅವ್ರ ಸಂಬಳ ಎಷ್ಟು ನಮಗೊತ್ತು, ಐಫೋನ್ ಅನ್ನು ಇಟ್ಕೊಂಡಿರ್ತಾರೆ. ಮೊನ್ನೆ ಇಬ್ಬರು ನೋಡಿದೆ, ಫೋಲ್ಡ್ ಆಗಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಒಂದು ಮೊಬೈಲ್ ಇಟ್ಕೊಂಡಿದ್ದಾರೆ. ನಾನು ಯೋಚನೆ ಮಾಡಿದೆ ಇವರಿಗೆ ಎಷ್ಟು ಸಂಬಳ ಇರ್ಬೋದು, ಮ್ಯಾಕ್ಸಿಮಮ್ 50,000 ಇರ್ಬೋದು. ಅಂದರೆ ಬೇರೆ ಯಾರೋ ಒಬ್ಬರು ಅದನ್ನು ಕೊಂಡಿದ್ದರು ಅನ್ನುವಂತಹ ಒಂದು ಕಾಂಪಿಟೇಷನ್ ಇಂದ ಇವರು ಕೂಡ ಪರ್ಚೇಸ್ ಮಾಡಿದ್ದಾರೆ. ನಾವು ಬಹಳಷ್ಟು ಕುಟುಂಬಗಳಲ್ಲಿ ಕಾಣುವಂತ ಒಂದು ವಿಚಿತ್ರ ಏನು ಅಂತಂದ್ರೆ, ಅವರಿಗೆ ಬರುವ ಸಂಬಳಕ್ಕಿಂತ ದೊಡ್ಡ ಕಾರನ್ನು ಪರ್ಚೇಸ್ ಮಾಡಿರ್ತಾರೆ. ಅದಕ್ಕೋಸ್ಕರ ದೊಡ್ಡ ಮಟ್ಟಿನಲ್ಲಿ EMI ಕಟ್ತಾ ಇರ್ತಾರೆ. ಮತ್ತು ಇಂದಿನ ಮಟ್ಟಿಗೆ, ಮುಂದಿನ ತಿಂಗಳ ಮಟ್ಟಿಗೆ ಒಂದಷ್ಟು ಸಫರಿಂಗ್ ಇರುತ್ತೆ. EMIನ ಕಟ್ಟಲೇಬೇಕಾಗುತ್ತೆ. EMI ರೂಲ್ಸ್ನ ತಿಳ್ಕೊಂಡಿರೋದಿಲ್ಲ. EMI ರೂಲ್ಸ್ ಏನು ಹೇಳುತ್ತೆ ಅಂತಂದ್ರೆ, ನಿಮಗೆ ಬಂದಂತಹ ಟೇಕ್ ಹೋಮ್ ಸ್ಯಾಲರಿ ಏನಿದೆ ಅದರಲ್ಲಿ 40%ಗಿಂತ ಜಾಸ್ತಿ EMI ಹೋಗಬಾರ್ದು. ನಾನು ಬಹಳಷ್ಟು ಮಿಡಲ್ ಕ್ಲಾಸ್ ಜನರನ್ನು ನೋಡಿದ್ದೇನೆ. ಅವರು ಅಂದಾಜು 60-65% EMI ಕಟ್ತಿರ್ತಾರೆ. ಒಂದು ಮನೆಯದ್ದು, ಮತ್ತೊಂದು ವೆಹಿಕಲ್ದು. ಇಲ್ಲಿಗೆ ಟ್ರಬಲ್ ಸ್ಟಾರ್ಟ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಹಣ ಅಭಿವೃದ್ಧಿ ಆಗೋದೇ ಇಲ್ಲ. ನೀವು ಇತರರೊಡನೆ ಕಾಂಪಿಟೇಷನ್ಗೆ ಇಳಿದಿದ್ದೀರಿ. ಸೊ EMIನ ಒಂದು ಸುಳಿಯಲ್ಲೇ ನಾವು ಸಿಕ್ಕಾಕೊಂಡಿರ್ತೀವಿ, ಮುಂದೆ ಬರ್ಲಿಕ್ಕೆ ಕಷ್ಟ ಆಗೋದಿಲ್ಲ. ಇದು ಬಹಳ ಇಂಪಾರ್ಟೆಂಟು. ಯಾವುದು ನೀಡ್ಸ್ ಇದೆ, ಯಾವುದು ವಾಂಟ್ ಇದೆ, ಅದರಲ್ಲಿ ಒಂದು ದೊಡ್ಡ ಗೆರೆ ಹಾಕಬೇಕಾಗುತ್ತೆ. ವಾಂಟ್ ಅಂತಂದ್ರೆ ಬೇಕೇ ಬೇಕಾಗಿರೋದು, ಮೂಲಭೂತ ನೀಡ್. ವಾಂಟ್ ಅಂತಂದ್ರೆ ಬೇಕೇ ಬೇಕಾಗಿರೋದು, ನೀವು ಹೇಳಿದಾಗೆ ಮೂಲಭೂತವಾಗಿ ಬೇಕಾಗಿರೋದು. ನೀಡ್ಸ್ ಅಂತಂದ್ರೆ ಅದು ಬೇಕು, ಇದು ಬೇಕು ಅನ್ನುವಂತ ಒಂದು ದುರಾಸೆ. ಆಸೆ ಅಲ್ಲ, ದುರಾಸೆ. ಆದ್ದರಿಂದ ಮಿಡಲ್ ಕ್ಲಾಸ್ನವರು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಹಣವನ್ನು ವ್ಯಯ ಮಾಡ್ಲಿಕ್ಕೆ ಹೋಗಬಾರ್ದು. ಇತರರೊಡನೆ ಕಾಂಪಿಟಿಷನ್ಗೆ ಇಳಿದುಬಿಟ್ಟು. ಸೊ ಇಂಡಿಯಾ ನಾವು ಅನ್ಕೊಂಡಿರ್ತೀವಿ ಎಲ್ಲಾ ಕಡೆ ಕನ್ಸ್ಯೂಮರಿಸಮ್ ಅಲ್ಲಿ ವರ್ಲ್ಡ್ ಮಾರ್ಕೆಟ್ ಅಲ್ಲೇ ಹೈಯೆಸ್ಟ್ ಅಂತ. ಸೊ ಪ್ರಾಯಶಃ ಈ ಮೆಂಟಾಲಿಟಿಯಿಂದ ಎಲ್ಲವನ್ನ, ಒಂದು ಕೆಲಸ ಸಿಕ್ತು ಅಂದ್ರೆ ಮನೆ, ಕಾರು, ಫೋನು ಎಲ್ಲವನ್ನ, ಜೀವನವನ್ನ EMI ನಲ್ಲಿ ನಡೆಸ್ತಿರ್ತಾರೆ ಎಲ್ಲಾ ಕನ್ಸ್ಯೂಮರಿಸಮ್. ಸೊ ಇದಕ್ಕೆ ಏನಾದ್ರೂ ಸಾಮ್ಯತೆ ಇದೆಯಾ? ಸಿಂಗಾಪುರ್ನಲ್ಲಿ ನಾನು ನನ್ನ ಕಾರ್ಯಾಗಾರಗಳನ್ನು ನಡೆಸುವ ಸಮಯದಲ್ಲಿ ಕ್ಲಾಸ್ನಲ್ಲಿ ಸಿಂಗಾಪುರಿಯನ್ಸ್ ಇರ್ತಾರೆ, ಚೈನೀಸು ಇರ್ತಾರೆ, ಭಾರತೀಯರು ಇರ್ತಾರೆ, ಹಾಗೆ ಶ್ರೀಲಂಕಾದವರು, ಪಾಕಿಸ್ತಾನಿಗಳು ಇರ್ತಾರೆ. ಕಾಫಿ ಬ್ರೇಕ್ನಲ್ಲಿ ಸುಮಾರು ಚೈನೀಸು, ಸಿಂಗಾಪುರಿಯನ್ಸ್ ಬಂದು ನನ್ನ ಹತ್ರ ಹೇಳ್ತಾರೆ, ಡಾಕ್ಟರ್ ಭರತ್ ಚಂದ್ರ, ಭಾರತದಿಂದ ಬಂದಂಥ ವ್ಯಕ್ತಿಗಳಿದಾರಲ್ಲ ಅವರಿಗೆ ಒಂದು ಮನೆ ಕೊಡಿ, ಒಂದು ಕಾರ್ ಕೊಡಿ, ಒಂದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಆಯಿತು ಅಂತಂದರೆ ಮುಂದೆ ಅವರು ಕೆಲಸ ಮಾಡ್ಲಿಕ್ಕೆ ರೆಡಿ ಇಲ್ಲ. ಯಾಕಂದರೆ ಅವರಿಗೆ ಬೇಕಾಗಿದ್ದು ಬಂದ್ಬಿಡ್ತು. ಇದು ಮಿಡಲ್ ಕ್ಲಾಸ್ ಟ್ರ್ಯಾಪ್ ಆಗುತ್ತೆ. ಅಲ್ಲಿಂದ ಮೇಲಕ್ಕೆ ಹೋಗಲಿಕ್ಕೆ
ಯಾವ ಪ್ರಯತ್ನವನ್ನು ಮಾಡೋದಿಲ್ಲ. ಇನ್ನೂ ಒಂದು ವಿಚಾರವನ್ನು ನೋಡಿದ್ದೇನೆ, ಮಕ್ಕಳ ಎಜುಕೇಷನಿಗೆ ಕಾಂಪಿಟಿಷನ್ ಮೇಲೆ ದೊಡ್ಡ ದೊಡ್ಡ ಸ್ಕೂಲ್ಗಳಿಗೆ ಸೇರಿಸ್ತಾರೆ, ದುಬಾರಿ ಸ್ಕೂಲ್ಗಳಿಗೆ ಸೇರಿಸ್ತಾರೆ, ಮಕ್ಕಳ ಮದುವೆಯನ್ನು ಅದ್ದೂರಿಯಾಗಿ ಮಾಡ್ತಾರೆ. ತಪ್ಪು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಲೋನ್ ಮಾಡಿ ಮದುವೆ ಮಾಡೋದು ಅಲ್ಲ. ಏನಿದ್ದರೂ ಕೂಡ ನೀವು ಎಷ್ಟು ಜನ ಕರೆಯೋಕ್ಕಾಗುತ್ತದೋ ಅಷ್ಟು ಜನನ ಮಾತ್ರ ಕರೀರಿ. ಇಂದಿನ ದಿನಗಳಲ್ಲಿ ನನಗೆ ಏನು ಬೇಕು ಅಂತಿದೆ ಅದು ಮುಂದಿನ ದಿನಗಳಲ್ಲಿ ನನಗೆ ಏನು ಬೇಕು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಬೇಕು. ಇವತ್ತು ಪೂರಾ ತ್ಯಾಗ ಮಾಡೋದಲ್ಲ, ಮುಂದಿನ ದಿನಗಳಲ್ಲಿ ಭಾರಿ ದುಡ್ಡನ್ನು ಮಾಡೋದಲ್ಲ ಅಥವಾ ಕಮ್ಮಿ ದುಡ್ಡನ್ನು ಮಾಡೋದಲ್ಲ, ಮಧ್ಯದಲ್ಲೊಂದು ಬ್ಯಾಲೆನ್ಸ್ ಇರಬೇಕು. ಇದನ್ನು ಪ್ರತಿಯೊಬ್ಬ ವ್ಯಕ್ತಿಯು ಅರ್ಥ ಮಾಡಿಕೊಂಡ್ರೆ ಮಿಡಲ್ ಕ್ಲಾಸ್ ಟ್ರ್ಯಾಪಿಂದ ಹೊರಗೆ ಬರಬಹುದು. ಸೊ ಸಮತೋಲಿತವಾದಂತಹ ಒಂದು ಮಾನಸಿಕತೆ. ಈಗ ನಾನು ಮೊದಲನೆಯ ಮಿಡಲ್ ಕ್ಲಾಸ್ ಟ್ರ್ಯಾಪ್ ಬಗ್ಗೆ ಮಾತಾಡಿದೆ. ಎರಡನೆಯ ಕಾರಣ ಹೇಳ್ತೇನೆ, ಇನ್ಕಮ್ ಇನ್ಕ್ರೀಸಿಂಗ್ ಬಟ್ ಎಕ್ಸ್ಪೆನ್ಸಸ್ ಇನ್ಕ್ರೀಸಿಂಗ್ ಮೋರ್. ಬಹಳ ಜನ ನೋಡಿದ್ದೇವೆ, ಮ್ಯೂಚುವಲ್ ಫಂಡ್ಗಳಲ್ಲಿ SIP ಮಾಡ್ತಾರೆ. 25 ವರ್ಷ ಇರಬೇಕಾದ್ರೆ 5,000 10,000 ಅಂತ SIP ಪ್ರಾರಂಭ ಮಾಡ್ತಾರೆ. SIP ಅಂತಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಥವಾ ವ್ಯವಸ್ಥಿತವಾಗಿ ಹಣವನ್ನು ಹೂಡುವ ಯೋಜನೆ. ನಾವು ಎಲ್ಲರಿಗೂ ಸಲಹೆ ಕೊಡುವುದು ಅದನ್ನೇ. ನಿಮ್ಮ ಮೊದಲ ತಿಂಗಳಿನಿಂದ ಪ್ರಾರಂಭ ಮಾಡಿ ರಿಟೈರ್ಮೆಂಟಿಗೆ. ನಿಮ್ಮ ಸಂಬಳ 40,000 ಇದ್ದು ನೀವು 5,000ವನ್ನು SIP ಮಾಡ್ತಾ ಹೋಗ್ತಾ ಇದ್ದೀರಿ. ಮತ್ತೆ ಸ್ವಲ್ಪ ದಿನಗಳ ಮೇಲೆ, ಸ್ವಲ್ಪ ವರ್ಷಗಳ ಮೇಲೆ ಕಂಪನಿಯಲ್ಲಿ ನಿಮ್ಮ ಉದ್ಯೋಗಕ್ಕೆ ಒಂದು ಬೆಲೆ ಸಿಕ್ಕಿದೆ ಅಂತ ಆಗ್ಬೇಕಾದ್ರೆ, ಪ್ರಮೋಷನ್ಗಳು ಬಂದಾಗ 35 ವಯಸ್ಸಿಗೆ ನಿಮ್ಮ ಸಂಬಳ 1 ಲಕ್ಷ ಆಗ್ಬೋದು. ಆದರೆ ಮಿಡಲ್ ಕ್ಲಾಸ್ ಜನರನ್ನ ನಾವು ನೋಡಿದ ಹಾಗೆ 5,000ವನ್ನು SIP ಕಂಟಿನ್ಯೂ ಮಾಡ್ತಾರೆ ವಿನಃ ಅದನ್ನು ಸ್ಟೆಪ್ ಅಪ್ ಮಾಡೋದಿಲ್ಲ. ಇದು ಒಂದು ದೊಡ್ಡ ತೊಂದರೆ. ಮತ್ತು ಉಳಿದ ಹಣವನ್ನು ಖರ್ಚು ಮಾಡ್ತಾರೆ. ಸೊ ಇನ್ ಪ್ರಪೋರ್ಷನ್ ಟು ದ ಸ್ಯಾಲರಿ ಉಳಿತಾಯ ಮಾಡಬೇಕು. ಒಂದು. ಎರಡನೇದ್ದು, ಇನ್ ಪ್ರಪೋರ್ಷನ್ ಟು ಅವರ್ ಇನ್ಕಮ್ ಖರ್ಚು ಮಾಡಬೇಕು. ಇವ್ರದ್ದೇನಾಗುತ್ತೆ, ವರ್ಷ ವರ್ಷ ಖರ್ಚು ಮೇಲಕ್ಕೆ ಹೋಗ್ತದೆ, ಆದಾಯಕ್ಕಿಂತ ಮಿಗಿಲಾಗಿ ಹೋಗ್ತದೆ. ಇದು ಒಂದು ದೊಡ್ಡ ತಪ್ಪು. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಅದೇನು ದೊಡ್ಡ ಮಟ್ಟಿನ ಹಣ ಕ್ರೋಢೀಕರಣ ಆಗ್ಬೇಕು ನಮ್ಮಲ್ಲಿ, ಅದು ಸ್ವಲ್ಪ ಕೈ ತಪ್ಪಿ ಹೋಗುತ್ತೆ. ಈ ಸಂದರ್ಭದಲ್ಲಿ ನಾನು ಎಲ್ಲ ಮಿಡಲ್ ಕ್ಲಾಸ್ ಜನರಿಗೆ ಕೊಡುವಂತ ಸಲಹೆ ಏನು ಅಂತಂದ್ರೆ, ಒಂದು, ಖರ್ಚಿನ ಮಟ್ಟಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀನಿ ಅಂತೇಳಿ ಒಂದು ಡೈರಿಯನ್ನು ಮೇಂಟೈನ್ ಮಾಡಬೇಕು. ಮತ್ತು ಕಳೆದ ವರ್ಷ, ಅದರ ಮುಂಚಿನ ವರ್ಷದ ಡೈರಿ ಕೂಡ ನಮ್ಮ ಹತ್ರ ಇರಬೇಕು. ಸಂಕ್ಷಿಪ್ತವಾಗಿ ನಾನು ಆವಾಗ ಎಷ್ಟು ಖರ್ಚು ಮಾಡ್ತಾ ಇದ್ದೆ, ಸಂಬಳ ಎಷ್ಟಿತ್ತು, ಇವಾಗ ಎಷ್ಟು ಖರ್ಚು ಮಾಡ್ತಾ ಇದ್ದೇನೆ, ಸಂಬಳ ಎಷ್ಟಿತ್ತು ನೋಡ್ಬೇಕಾಗತ್ತೆ. ಆವಾಗ ನಾನು ಖರ್ಚು ಮಾಡ್ತಾ ಇದ್ದದ್ದು ಅಂದಾಜು ಒಂದು 65% ಫಾರ್ ನೆಸೆಸಿಟೀಸ್ ಇನ್ ಲೈಫ್ ಅಂತಂದ್ರೆ, ಸಂಬಳ ಜಾಸ್ತಿ ಆದಾಗಲೂ ಕೂಡ ಇದು 65% ಇರಬೇಕು, 80% ಬರಬಾರ್ದು. ಹಿಂದಿನ ದಿನಗಳಲ್ಲಿ ಮಿಡಲ್ ಕ್ಲಾಸ್ನವರಿಗೆ ಮತ್ತೊಂದು ತೊಂದರೆ ಏನು ಅಂತಂದ್ರೆ, ಯಾವುದು ಲಕ್ಸುರಿ ಅಂತ ಕಾಣ್ತಾ ಇತ್ತೋ ಅದು ಮುಂದಿನ ದಿನಗಳಲ್ಲಿ ಜೀವನದಲ್ಲಿ ನೆಸೆಸಿಟಿ ಆಗುತ್ತೆ. ಇದು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದಂತ ವಿಚಾರ.